ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸದುರ್ಲಭ. ಅನೇಕ ಕೋಟಿ ಜನ್ಮಗಳ ನಂತರ ಜ್ಞಾನಿಯಾಗಿ ಒಬ್ಬನು ಹುಟ್ಟುತ್ತಾನೆ. ವಾಸುದೇವ ಕೃಷ್ಣನೇ ಎಲ್ಲವೂ, ಅವನೇ ಸರ್ವಸ್ವ ಅಂತ ತಿಳಿದು ಜ್ಞಾನಿಯಾಗಿ ಶ್ರೀಕೃಷ್ಣನನ್ನು ಆರಾಧನೆ ಮಾಡುವ ಜನ್ಮ ಕೋಟಿ ಜನ್ಮಕ್ಕೆ ಒಂದು. ಅಂತಹ ಪುಣ್ಯಕರವಾದಂತಹ ಜನ್ಮ. ಯಾರ್ಯಾರು ಇದನ್ನು ಕೇಳ್ತಾ ಇದ್ದೀರಿ ಮತ್ತು ಯಾರಿಗೆ ಇದರಿಂದ ಭಾವುಕತೆ ಉಂಟಾಗ್ತಾ ಇದೆ, ನೀವೆಲ್ಲರೂ ಭಕ್ತರೇನೆ, ನಿಮಗೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡೋದರಲ್ಲಿ ಸಂದೇಹವೇ ಇಲ್ಲ. ಕೋಟಿ ಜನ್ಮಗಳಲ್ಲಿ ಒಂದು ಜನ್ಮ ಜ್ಞಾನಿ ಮತ್ತು ಭಕ್ತರ ಜನ್ಮ, ಅದು ನಿಮಗೂ ಬಂದಿದೆ ಅಂತ ತಿಳಿದುಕೊಳ್ಳಿ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷೆ. ಇಂದು 4ನೇ ತಾರೀಕು ಸೋಮವಾರ, ತೃತೀಯ ತಿಥಿ ಹಾಗೂ ಇಂದು ಅನುರಾಧ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು 5ನೇ ತಾರೀಕು ಮಂಗಳವಾರ, ಚತುರ್ಥಿ ತಿಥಿ ಹಾಗೂ ಇಂದು ಜ್ಯೇಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದು ಜ್ಯೇಷ್ಠ ನಕ್ಷತ್ರದಿಂದ ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ನೂ ಮುಂದುವರಿತಾ ಇದೆ. ಮುಖ್ಯ ನಿರ್ಧಾರಗಳು ಬೇಡ. ಯಾವುದೇ ಚಾಟ್ಗಳಲ್ಲಿ, ಫೋನ್ ಕಾಲ್ಗಳಲ್ಲಿ ಹೆಚ್ಚಿನ ಮಾತು ಬೇಡ. ಇವತ್ತು ನೀವು ಹೇಳಿದ್ದೆಲ್ಲವೂ ನಿಮ್ಮ ವಿರುದ್ಧವಾಗಿ ತಿರುಗುವಂತಹ ಸಾಧ್ಯತೆ ತುಂಬ ಜಾಸ್ತಿ. ವೃಷಭ ರಾಶಿಯವರಿಗೆ ಉತ್ತಮ ದಿನಗಳು ಮುಂದುವರಿತಾ ಇದೆ. ದಾಂಪತ್ಯದಲ್ಲಿ ನೆಮ್ಮದಿ, ಪ್ರೇಮ ಪ್ರಕರಣಗಳಲ್ಲಿ ಯಶಸ್ಸು, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ಯಶಸ್ಸು. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಅನಿಸಬಹುದು. ಆದರೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗಿರೋದ್ರಿಂದ ಶತ್ರುಗಳನ್ನು ನೀವು ಇವತ್ತು ಹಿಮ್ಮೆಟ್ಟಿಸ್ತೀರಿ. ಆರೋಗ್ಯದಲ್ಲಿ ಸುಧಾರಣೆ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ಇತ್ಯಾದಿ ವಿಷಯಗಳಲ್ಲಿ ಹಾಗೂ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹಾಗೂ ಕ್ರಿಯಾತ್ಮಕತೆಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಸರವಾಗುವುದಿದೆ. ಸಿಂಹರಾಶಿಯವರಿಗೆ ತಾಯಿಯ ಬಗ್ಗೆ ಸ್ವಲ್ಪ ಬೇಸರ ಅಥವಾ ತಾಯಿಗೆ ನಿಮ್ಮಿಂದ ಬೇಸರ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ದರಿಂದ ಇವತ್ತು ತಾಯಿಯ ಆರೋಗ್ಯದ ಬಗ್ಗೆ, ಮನೆಯ ಆಸ್ತಿಪಾಸ್ತಿ ವಿಚಾರಗಳ ಬಗ್ಗೆ, ಮನೆಯ ಸುಖದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಬೇಕು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ, ಸಹೋದರರಿಂದ ನೆಮ್ಮದಿ, ಬಂಧುವರ್ಗಗಳಿಂದ ಕೂಡ ಮನಸ್ಸಿಗೆ ಸಂತೋಷ ಪ್ರಾಪ್ತಿ. ಮಾಧ್ಯಮದಲ್ಲಿರುವವರಿಗೆ ವಿಶೇಷ ಯಶಸ್ಸು. ತುಲಾ ರಾಶಿಯವರಿಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ, ಯಾರು ಇನ್ವೆಸ್ಟ್ಮೆಂಟ್ ಪ್ಯಾಕಿಂಗ್ ಇತ್ಯಾದಿಗಳಲ್ಲಿ ಇದ್ದೀರಿ, ನಿಮ್ಮ ಕೆಲಸ ಬಹಳ ಮುಖ್ಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಈಗ ಸರಿಪಡಿಸಿಕೊಂಡು ಕೆಲಸಕ್ಕೆ ವಾಪಸ್ ಬಂದಿದ್ದೀರಿ. ಈಗ ನೀವು ಸ್ವಲ್ಪ ಹೆಚ್ಚಿನ ಕೆಲಸವನ್ನು ಮಾಡಿ ಬೇರೆಯವರ ವಿಶ್ವಾಸವನ್ನು ಪುನಃ ಗಳಿಸಬೇಕಾಗಿ ಅವಶ್ಯಕತೆ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲಿ ಚಂದ್ರ ಬಂದಿದ್ದಾನೆ. ಹೀಗಾಗಿ ಹಿಂದಿನ 4-5 ದಿನಗಳ ತೊಂದರೆಗಳೆಲ್ಲ ಇವಾಗ ಪರಿಹಾರವಾಗಿದೆ. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಒಡಕು, ಅದು ಭಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ಚಾಟ್ ಇತ್ಯಾದಿಗಳು, ಇಮೇಲ್ಗಳು ಇವತ್ತು ಬೇಡ. 2 ದಿನ ಕಾಯೋದ್ರಿಂದ ಒಳ್ಳೆಯ ಫಲಗಳನ್ನು ನೀವು ನೋಡಬಹುದು. ಮಕರ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಫೋನ್ ಕಾಲ್ಗಳು ಬರ್ತಾನೆ ಇರುತ್ತೆ. ಫೋನನ್ನು ಕೆಳಗಡೆ ಕಾಗದೇ ಇರುವಷ್ಟು ಮಾತನ್ನು ನೀವು ಆಡಿ ಮನಸ್ಸಿಗೆ ಸಂತೋಷವನ್ನು ಕಾಣ್ತೀರಿ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತೆ. ಮೀನರಾಶಿಯವರಿಗೆ ಭಾಗ್ಯೋದಯವಾಗಿದೆ. ಆದರೂ ಕೂಡ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋದು ಮುಖ್ಯವಾಗುತ್ತೆ. ಹಿರಿಯರ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಸಾಧಿಸಕ್ಕೆ ಆಗದಿರುವಂಥದ್ದು ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಮಾಡಿದರೂ ಪುನರ್ಜನ್ಮ ಇಲ್ಲ. ಭಗವಂತನ ಧಾಮದಲ್ಲಿ ನಾವು ಸಂತೋಷದಿಂದಿರುವುದು ನಿಶ್ಚಿತ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.